ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕಲ್ಲಾರೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಮ್ಮೂರಲ್ಲಿ ಜಾತ್ರೆ ಇತ್ತು. ಬಟ್ ನಾವು ಹೋಗೋದೇ ಲೇಟ್ ಆಗ್ತಾ ಇದೆ. ಜಾತ್ರೆಗೆ ಹೋಗೋಕ್ಕಾಗಲ್ಲ. ಇನ್ನೇನು ನಾವು ಕಲ್ಲಾರೆ ರೀಚ್ ಆಗೋದ್ರೊಳಗೆ ಒಂದು 8 ಗಂಟೆ 9 ಗಂಟೆ ಆಗುತ್ತೆ. ಬಟ್ ಜಾತ್ರೆನ ನೋಡೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಡೇ ಬೆಟ್ಟ ಜಾತ್ರೆ ಅಂತ ಇದೆ. ಸೊ ಅದಕ್ಕೆ ನಾವು ಅಲ್ಲಿಗೆ ಹೋಗ್ಬೋದು. ಮತ್ತು ಇವತ್ತೇನಂದರೆ ಇವತ್ತು ನಮ್ಮ ಅಕ್ಕನ ಮಗಂದು ನಮ್ಮ ಚೋಟದು ಬರ್ತ್ಡೇ. ಸೊ ಇವತ್ತೆಲ್ಲ ಅವರೆಲ್ಲ ಕಲ್ಲಾರೆಗೆ ಹೋಗಿರ್ತಾರೆ, ಬರ್ತ್ಡೇ ಅಲ್ವಾ. ಹಾಗಾಗಿ ಇವತ್ತು ಬರ್ತ್ಡೇ ಪಾರ್ಟಿ ಎಲ್ಲ ಕಲ್ಲಾರಲ್ಲಿ ಇಟ್ಕೊಂಡಿರ್ತಾರೆ. ನಾನು ನಿನ್ನೆವರೆಗೂ ಅಕ್ಕನಿಗೆ ಬರ್ತೀನಿ ಅಂತ ಹೇಳಿದ್ದೆ. ಇವತ್ತು ಅದು ಈ ಕೆಲಸ ಲೇಟ್ ಆಯಿತು ಮತ್ತು ನಾನು ಬರಲ್ಲ ಅಂತ ಹೇಳಿದೆ. ಸೊ ಹಾಗಾಗಿ ನಾನು ಬರ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಬಾರೆ ಚಿಕ್ಕಿ ಅಂತ ಬೆಳಗ್ಗೆನೆ ಫೋನ್ ಮಾಡಿದ್ದ, ಬಸ್ಸಿಗಾದರೂ ಬಾರೆ ಚಿಕ್ಕಿ ಅಂತ. ನಾನು ಎಲ್ಲಾದರೂ ಹೋದ್ರೆ ಲಗೇಜ್ ಜಾಸ್ತಿ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಬಸ್ಸಿಗೆ ಹೋಗೋಕ್ಕಾಗಲಿಲ್ಲ. ಇದನ್ನೇ ಕಾರು ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡು ಸರ್ವಿಸಿಗೆ ಬಿಟ್ಟಿದ್ದು. ಸೊ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ವಿ. ಇವತ್ತು ನನ್ನ ಮಗನ ಬರ್ತಾರೆ ಅಲ್ವಾ. ಸೊ ಹಾಗಾಗಿ ಗಿಫ್ಟ್ ಬೇರೆ ನನ್ನ ಮಗಳು ತಗೊಂಡಿದ್ದಲ್ಲ. ಹೇಳಿದ್ದೆ ಇಂಥದ್ದು ಬೇಕು ಬರ್ತ್ಡೇಗೆ ಅಂತ. ನಾನು ಇವತ್ತು ತಗೊಬರ್ತೀನಿ ಅಂದ್ಕೊಂಡಿದ್ದೆ. ಸೊ ನಾನು ಇವತ್ತು ಬರಲ್ಲ ಅಂತ ಕ್ಯಾನ್ಸಲ್ ಆಯ್ತಲ್ಲ. ಹಾಗಾಗಿ ಅವ್ನು ಏನೇ ಇದ್ರೂ ನನಗೆ ಹೇಳ್ಬಿಡ್ತಾನೆ ಏನಾರು ಬೇಕಂದ್ರೆ. ಇದು ಕುಡಿಲಿ ಮಗಳು ಅಂತ ಕುಡಿಲಿ. ಇದೆಲ್ಲ ಮಗಳೇ. ಆ್ಯಕ್ಚುಲಿ ಇದು ಏನು ಗೊತ್ತಾ, ಇದು ಮೊನ್ನೆ ನಮಗೆ ಗೊತ್ತಿಲ್ಲ ಯಾರು ಕಳ್ಸಿದಾರೆ ಅನ್ನೋದು ಗೊತ್ತಿಲ್ಲ. ನಮ್ಮ ಮನೆಗೆ ಆ್ಯಕ್ಚುಲಿ ಇದು ಗಿಫ್ಟ್ ಬಂದಿತ್ತು. ಗಿಫ್ಟ್ ಪ್ಯಾಕ್ ಆಗಿ ಕಳ್ಸಿದ್ರು. ಇದು ಏನು ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಅಲ್ಲಿ ಯಾರು ಕಳ್ಸಿರೋದು ಅಂತ ನಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ಇದು ಓಪನ್ ಮಾಡುವಾಗ ನಾವೇನು ವಿಡಿಯೋ ಮಾಡಲಿಲ್ಲ. ಇದ್ರ ಜೊತೆ ಮತ್ತೆ ಇನ್ನೊಂದು ಎಂಥದ್ದು ಮ್ಯಾಗಿ ಪ್ಯಾಕ್ ಇತ್ತು. ಆ ಮ್ಯಾಗಿ ಪ್ಯಾಕನ್ನು ಮತ್ತೆ ಇದನ್ನು ನಮಗೆ ಕಳಿಸಿದ್ರು. ಇದು ನೋಡಿ ಓಪನ್ ಮಾಡಿದ್ರೆ ಹರೀಶ್ ಅಂತೆ ಕಳ್ಸಿರೋದು. ನಮಗೆ ಗೊತ್ತಿಲ್ಲ ಹರೀಶ್ ಅವ್ರಂತೆ. ಅವ್ರು ಹೇಗೆ ಕಳ್ಸಿದ್ರು ಅಂತ ನಮಗೆ ಗೊತ್ತಿಲ್ಲ. ಸರ್ಪ್ರೈಸ್ ಆಗಿ ಬಂದಿದ್ದು ಗಿಫ್ಟ್ ಇದು. ಚೆನ್ನಾಗಿದೆ ಒಂಥರ ಬಾಕ್ಸು. ಸೊ ಹಾಗಾಗಿ ಮಗ ಅಣ್ಣನ ಗಿಫ್ಟ್ ಕೊಡಿಲಿ ಮಗಳು. ಇದು ನನ್ನ ಮಗನಿಗೆ ಗಿಫ್ಟ್ ತಗೊಂಡು ಹೋಗ್ತಾ ಇರೋದು. ಬನ್ನಿ ಇವಾಗ ನಾವು ಹೋಗ್ತಾ ಇದೀವಿ ಅಂತ. ಆ್ಯಕ್ಚುಲಿ ಬರ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಇವಾಗ. ಬಟ್ ನಾವು ಹೋಗೋದ್ರೊಳಗೆ ಬರ್ತ್ಡೇ ಎಲ್ಲ ಆಗೋಗಿರುತ್ತೆ. ಜಾತ್ರೆ ಅಂತೂ ಮುಗ್ದೇ ಹೋಗಿರುತ್ತೆ ಇಷ್ಟಲ್ಲಿ. ಇನ್ನು ಬರ್ತ್ಡೇ ಒಂದು 6 to 7 ಇಟ್ಕೊಂಡಿರ್ತೀವಿ ಅಂತ ಹೇಳಿದ್ರು. ಅದು ಕೂಡ ಮುಗ್ದೋಗಿರುತ್ತೆ. ಬರ್ಡೇಗೆ ಸಿಗಲ್ಲ. ಬಟ್ ಮಕ್ಳಿಗೆ ನಾವು ಹೋಗೋದ್ರೊಳಗೆ ಎಚ್ಚರ ಆಗಿದ್ರು ಸಾಕಿಲ್ಲ. ಅಂದ್ರೆ ಮಲಗಿದ್ರೆ ಕಷ್ಟ. ನಮ್ಮ ಚೋಟು ಅವನಿಲ್ಲ, ಎಚ್ಚರ ಆಗಿರ್ತಾನೆ. ಬಟ್ ನಾನು ಬರ್ತೀನಿ ಅಂತ ಗೊತ್ತಿರಲ್ಲ. ತುಂಬ ಸರ್ಪ್ರೈಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಬಟ್ ಅವನಿಗೆ ಅಷ್ಟು ಖುಷಿ ಆದ್ರೆ ಎಕ್ಸ್ಪ್ರೆಸ್ ಏನು ಮಾಡಲ್ಲ. ಯಾಕಂದ್ರೆ ಅವ್ನಿಗೆ ಏನೇ ಅನ್ಸಿದ್ರು ನನಗೆ ಹೇಳೋದು. ಆ್ಯಕ್ಚುಲಿ ಅತ್ತ ಕೊಡೆ ಚಿಕ್ಕಿ, ನನಗೆ ನೆಕ್ಸ್ಟ್ ಬರ್ತ್ಡೇಗೆ ಇತ್ತ ಕೊಡೆ ಚಿಕ್ಕಿ ಅಂತ. ಬರ್ತ್ಡೇಗೆ ಖುಷಿ ಪಡ್ತಾ ಇದ್ದ ಪಾಪ. ನಾನು ಒಬ್ಳೇ ಅಲ್ವಾ ಅವನಿಗಿರೋದು. ಇನ್ಯಾರೂ ಇಲ್ಲ ಅವನಿಗೆ. ಸೊ ನಾನು ಒಬ್ಳೇ ಇರೋದು. ಸೊ ನನ್ನಿಂದ ಮಾತ್ರ ಎಕ್ಸ್ಪೆಕ್ಟ್ ಮಾಡುತ್ತೆ. ಅಂದರೆ ಚಿಕ್ಕಿ ಅಂತ ನಾನು ಒಬ್ಳೇ ಇರೋಳು, ಸ್ವಂತದವಳು. ಸೊ ಹಾಗಾಗಿ ನನ್ನ ಹತ್ರ ಎಲ್ಲ ಕೇಳ್ಕೊಳ್ಳುತ್ತೆ. ನನಗೂ ಅದೇ ಖುಷಿ. ನೋಡಿ ಇವಾಗ ನಾವಿನ್ನ ಕಲ್ಲಾರೆ ತಲುಪೋದ್ರೊಳಗೆ ರಾತ್ರಿ 9 ಗಂಟೆ ಆಗೋಯ್ತು. ನನ್ನ ಮಗಳು ಮಲಗ್ತಾ ಇದೆ. ಮನೇಲಿ ಫಂಕ್ಷನ್ಸ್ ಎಲ್ಲ ಆಗಿದೆ ಅಂತ ನಾನು ನಾರ್ಮಲಾಗಿ ಕಾಲ್ ಮಾಡಿ ಮಾತಾಡಿದೆ. ಈಗ ಜಸ್ಟ್ ಕೇಕ್ ಕಟ್ ಆಯಿತು, ಅರ್ಧ ಗಂಟೆ ಆಯಿತು ಅಂತ ಹೇಳಿದರು. ಈಗ ಇನ್ನೇನು ಕಲ್ಲಾರೆ ಇನ್ನು ಮನೆ ಹತ್ರ ಹೋಗೋಕ್ಕೆ ಇನ್ನು 2 minutes ಇದೆ ಅಷ್ಟೇ. ನನಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ. ಯಾಕಂದರೆ ಫೋನ್ 4-5 ಸರಿ ನಮ್ಮ ಅಕ್ಕ ಮಾಡಿದ್ಲು, ಬರಲ್ವಾ ಲಾಸ್ಟಾ, ಬರ್ತಾ ಇಲ್ವಾ, ನಿಜ ಹೇಳು ಅಂತ. ಇಲ್ಲವೇ ಇಲ್ಲ, ಮಂಡೇ ಬರ್ತೀನಿ, ಬಂದು 2 days ಇರ್ತೀನಿ ಮನೇಲಿ ಅಂತ ಹೇಳಿದೆ. ನಂಬಿಟ್ಟಿದ್ದಾಳೆ ಅವಳು. ಪಪ್ಪನೂ ಅಷ್ಟೇ, ನೆಕ್ಸ್ಟ್ ವೀಕ್ ಬರೋದಿದ್ರೆ ಹೇಳು ಸತೀಶ್ ಫ್ರೀ ಇರಲ್ಲ, ನಾನೇ ಬಂದು ಕರ್ಕೊಂಬರ್ತೀನಿ ಅಂತ ಹೇಳಿದರು. ಆಯಿತು ಡ್ಯಾಡಿ ಹೇಳ್ತೀನಿ ಅಂತ ಹೇಳಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಈಗ ಟೈಮು 9:15 ಆಗಿದೆ, 9:45 ಆಗಿದೆ. ಇನ್ನೇನು ಮನೆ ಹತ್ರ ಹೋಗ್ತಾ ಇದ್ದೀವಿ. ನನಗೆ ಸ್ವಲ್ಪ ಭಯ ಆಗ್ತಾ ಇದೆ. ನೋಡಿ ನಮ್ಮೂರು ಬಂತು. ಜಾತ್ರೆ ತುಂಬ ಜನ ಓಡಾಡ್ತಿರ್ತಾರೆ ಅಂತ ಆನೆ ಕಟ್ಟ ಇಲ್ಲ ಅಂತ ಧೈರ್ಯ ಮಾಡ್ಕೊ ಬಂದ್ರೆ ಯಾರೂ ಇಲ್ಲ. ನಾವು ಒಬ್ಬರೇ ಬಂದಿದ್ದು. ಜಾತ್ರೆ ಅಂದ್ರೆ ಹಾಗೆ ಜನ ಏನೇನು ಬಿತಿ ಅಂತ ಹೇಳ್ತಾರೆ ಅಂತ ನಾನು ಮಧ್ಯಾಹ್ನ ಬರ್ಬೇಕಾಗಿತ್ತು. ಬಂದಿರೋದು ರಾತ್ರಿ 9:30 ಯಾವ ಜಾತ್ರೆ ಮಾಡ್ತಾರೆ. ಆದ್ರೆ ಜನಗಳು ಓಡಾಡ್ಕೊಂಡಿರ್ತಾರೆ ಅನ್ಕೊಂಡೆ. ಇಲ್ಲ ನೋಡಿ ನಮ್ಮ ಮನೆ ಬಂತು. 1 ನಿಮಿಷ. ನನಗೆ ಶಾಕ್ ಆಗುತ್ತೋ ಅವರು ಶಾಕ್ ಆಗ್ತಾರ. ನೋಡ್ರಿ ಕಾರ್ ಇಲ್ಲೇ ನಿಲ್ಸಿದೆ. ಬೀಗ ಆಗ್ತಿದ್ರೆ ಬರಲೇಬೇಕು ಅವರು. ಇಲ್ಲಿ ಗೇಟ ಪೂಜಾ ಕೆ ರಾಜ್ ಗೇಟ್ ಆಡ್ತಾ ಇರೋದು. ಬೇಜಾರು
ಫೋನ್ ಹಿಂಗ ಮಾಡೋದು ಚಿಕ್ಕವಿ ಏನು ಬನ್ನಿ ಪರವಾಗಿಲ್ಲ. ಇವೆಲ್ಲ ಬಲೂನ್ ಡೆಕೋರೇಷನ್ ಎಲ್ಲ ಆಗಿತ್ತು. ಲಾಸ್ಟಿಗೆ ನಾವು ಹೋಗೋದ್ರೊಳಗೆ ಈ ಪರಿಸ್ಥಿತಿ ಆಗಿತ್ತು. ಮತ್ತು ನಮ್ಮ ಪಪ್ಪ ಏನು ಇಷ್ಟು ಲೇಟು, ಯಾಕೆ ಇಷ್ಟು ಲೇಟು, ಇಷ್ಟೊತ್ತಿನಲ್ಲಿ ಯಾಕೆ ಬರೋಕ್ಕೆ ಹೋಗ್ತೀವಿ ಅಂತ ಕೇಳ್ತಿದ್ರು. ಹಾಗಾಗಿ ನಮ್ಮ ಮನೆಯವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಆದರೆ ಚೆನ್ನಾಗಿತ್ತು, ಬರ್ಡೇ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು. ಚೆನ್ನಾಗಿತ್ತು, ಆ್ಯಕ್ಚುಲಿ ಖುಷಿ ಆಯಿತು. ನಾವು ಇರಲಿಲ್ಲ, ಬಟ್ ಅಕ್ಕ ವೀಡಿಯೋ ಮಾಡ್ಕೊಂಡಿದ್ದು ಸಣ್ಣ ಸಣ್ಣದು ಫೋಟೋ ವೀಡಿಯೋಸ್ ಎಲ್ಲ ಇದ್ವಲ್ಲ, ಸೊ ಆ ಫೋಟೋಸ್ನ ಸ್ವಲ್ಪ ಹಾಕ್ತಾಯಿದ್ವಿ. ಜಾತ್ರೆ ಇತ್ತು, ನಮ್ಮ ಚಿಕ್ಕವ್ವ ಜಾತ್ರೆಯಲ್ಲಿ ನನಗೆ ಏನೇನೋ ತಗೊಬಂದಿದೆ ಅಲ್ವಾ ಚಿಕ್ಕ? ತೋರಿಸಿ ಏನೇನು ತಗೊಂಡಿರ ಮಲ್ಲಕ್ಕಂಗೆ. ಹೋಗ ನೀನು ಮೂಗು ಚುಚ್ಚಿಸ್ಕೊಂಡ್ಬಿಟ್ಟಿದ್ದೆ ಚಿಕ್ಕವ್ವ. ವಾಚ್ ಬೇರೆ ತಗೊಂಡಿದ್ದೀಯ ನೀನು. ನೋಡಿ, ಇದು ನಮ್ಮ ಚೋಟು ಬರ್ತಡೇದು ಕೇಕು. ಇದು ಹಾಸನಿಂದನೇ ತಗೊಬಂದಿದ್ದು. MG ರೋಡಲ್ಲಿ SLJ ಬೇಕ್ರಿ ಅಂತ, ನಮ್ಮ ವೆಂಕಿ ಬೇಕ್ರಿ ಅವ್ರದ್ದು ಸಕ್ಕತ್ತಾಗಿರುತ್ತೆ, ಅಲ್ಲಿಂದ ತಂದಿರೋದು. ನಾವು ಬರೋದ್ರೊಳಗೆ ಎಲ್ಲ ಕಟ್ ಆಗೋಗಿತ್ತು, ಯಾಕಂದ್ರೆ ನಾವು ಹೇಳಿರ್ಲಿಲ್ಲ. ಹೇಳಿದ್ರೆ ವೇಟ್ ಮಾಡ್ತಾರೆ, ಆಮೇಲೆ ಮಕ್ಳಿಗೆ ಬೇಜಾರಾಗುತ್ತೆ ಅಂತ ಕೇಕ್ ತಿನ್ನಿಸ್ತಾ ಇದ್ದಾರೆ ನಮ್ಮ ಮಗ. ನೀನು ತಿನ್ಸು ಮಗ್ಳು, ನನಗೆ ತಿನ್ಸು. ಹ್ಯಾಪಿ ಬರ್ತ್ಡೇ. ಇದು ನಿಮಗೇನೆ ವಾಚ್. ಸುಮ್ಮನೆ ಮಕ್ಕಳು ನಮ್ಮ ಮಗನ ಬರ್ತಡೇಗೆ ಬಂದಾಯ್ತು. ಓ, ನಮ್ ಡ್ಯಾಡಿ ಏನೋ ಗಿಫ್ಟ್ ಕೊಡ್ತಾ ಇದಾರೆ. ಖುಷಿ ಆಯ್ತಾ? ಬಂದಿದ್ದ ಡ್ಯಾಡಿ ಬಂದಿದ್ದು ಗೊತ್ತಿತ್ತಾ ಬರ್ತೀವಿ ಅಂತ? ಶಾಕ್ ಆಯ್ತಾ ನಾವು ಬಂದಿದ್ದ? ತುಂಬಾ ಸರ್ಪ್ರೈಸ್ ಅಂದ್ರೆ ತುಂಬಾ ಸರ್ಪ್ರೈಸ್. ಇದು ನನ್ನ ಮಗ ಹೇಳಿದ್ದ ಮುಂಚೆನೆ, ಹಾಗಾಗಿ ಖುಷಿ ಆಯ್ತು. ಮುಂದೆ ಖುಷಿ ಆಯ್ತಾ? ಓ, ಚಿಕ್ಕಮ್ಮ ಮಗಳು ಅಲ್ಲೇ ಬಿಟ್ಟು ಬಂದ್ವಾ? ನೆಕ್ಸ್ಟ್ ಅವ್ಳು ಬರ್ತಾರೆ ಚಿಕ್ಕಮ್ಮ ಬಂದು. ಓಕೆನಾ? ಚಿಕ್ಕಮ್ಮ ಬಂದು ಹೇಳಿಲ್ಲ. ನೀವು 3 ಸಲ ಹತ್ರ ನಿಂತ್ಕೊಳ್ಳಿ, ನಾನು ಫೋಟೋ ತೆಗಿತೀನಿ. ನನ್ನ ನೋಡಿ 3 ಸಲ. ಇದು ನನ್ನ ಮಗ ಹೇಳಿದ್ದ ಅಂತ ಹೇಳಿ ಇದು ತಗೋ ಬಂದಿದ್ದು, ಇಲ್ಲ ಬೇರೆದೇನಾದ್ರು ತುಂಬಾ ಸರಿ ಹೇಳ್ಬಿಟ್ಟಿತ್ತು, ಹಾಗಾಗಿ. ಅದಾದ್ಮೇಲೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗೀತು. ನೆಕ್ಸ್ಟ್ ಕಳ್ಳ ಪೊಲೀಸ್ ಆಡೋಣ ಅಂತ. ನಮ್ಮ ಚೋಟಿಗೆ ತುಂಬ ಇಷ್ಟ ಕಳ್ಳ ಪೊಲೀಸ್ ಆಟ ಅಂದರೆ. ಸೊ ಅವನಿದ್ರೆ ಆಟ ಆಡಲೇಬೇಕು ನಾವು. ಸೊ ಹಾಗಾಗಿ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದು. ನಾವು ನಾಳೆ ನಮ್ಮ ಊರಿನ ಬೆಟ್ಟದ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ ಚೋಟು ಬರ್ತಡೇ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.